ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬೀಟ್ರೋಟ್ ಪಲ್ಯ. ತುಂಬ ಸಿಂಪಲ್ ಆಗಿ, ತುಂಬ ಟೇಸ್ಟಿಯಾಗಿ ಆ್ಯಂಡ್ ತುಂಬ ಹೆಲ್ತಿಯಾಗಿರೋ ಬೀಟ್ರೋಟ್ ಪಲ್ಯ. ವೆಲ್ಕಮ್ ಬ್ಯಾಕ್ ಟು ಮೇಘನಾ ಕಿಚನ್. ಈಗ ಫಸ್ಟ್ ನಾನು 2 ಆನಿಯನ್ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ಇಷ್ಟು ಮೇನ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ನೋಡಿ, ಬೀಟ್ರೋಟ್ ಪಲ್ಯಕ್ಕೆ ಮೇಯ್ನು ಬೀಟ್ರೋಟ್ ಪಲ್ಯ ನಾನು ತುರ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ರೆಡಿಯಾಗಿದೆ. ಈಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು ಕಡಲೆಬೇಳೆ ತೊಗೊಂಡಿದ್ದೀನಿ. ಈಗ ಫಸ್ಟು ಒಂದು ಪ್ಯಾನ್ಗೆ 2 ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ ನಾನು. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಯಾವಾಗಲೂ ಚಟಪಟ ಅಂತ ಸಿಡಿಬೇಕು, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಅಡುಗೆ ಆದರೂ. ಸ್ವಲ್ಪ ಕಡಲೆಬೇಳೆ ಹಾಕೋತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಈ 3 ಹಾಕ್ಕೊಳ್ಬೋದು. ಜೀರಿಗೆ ತಂಪು ಕೂಡ ಹಾಕೋಬೋದು, ಬಟ್ ನಾನೀಗ ಸ್ಕಿಪ್ ಮಾಡಿದ್ದೀನಿ. ಈಗ ನೆಕ್ಸ್ಟು ಬ್ರೌನ್ ಕಲರ್ ಆಗಿದೆ. ಈಗ ಈರುಳ್ಳಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿನೂ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇದು ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋತೀನಿ. ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಆ್ಯಂಡ್ ಕರಿಬೇವು. ಈಗ ಈ 3 ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಗೋಲ್ಡನ್ ಕಲರ್ ಆಗೋವರೆಗೂ. 2 ಮಿನಿಟ್ಸ್ ಒನ್ಸ್ ನಾನು ಹಿಂಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನ ಒಂದು 5 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಆಯಿತು. ನೋಡಿ, ಗೋಲ್ಡನ್ ಕಲರ್ ಬಂದಿದೆ. ಈಗ ನೆಕ್ಸ್ಟು ಬೀಟ್ರೋಟ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ತುರ್ಕೊಂಡಿರೋದು. ನಾನೇನಿಲ್ಲ ಅಂದರೂ ಒಂದು ಮೀಡಿಯಮ್ ಸೈಜು ಒಂದು 4 ಬೀಟ್ರೋಟ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಸಾಲ್ಟ್ ಎಂತಕ್ಕೆ ಈಗಲೇ ಹಾಕೋತಾ ಇದ್ದೀನಿ ಅಂದರೆ, ಸಾಲ್ಟ್ ಹಾಕೋದ್ರಿಂದ ಬೇಗ ಬೀಟ್ರೋಟ್ ಸ್ಮ್ಯಾಶ್ ಆಗಿ ಬೇಯುತ್ತೆ, ಅದಕ್ಕೋಸ್ಕರ. ನೋಡಿ, ನೀಟಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬೀಟ್ರೋಟ್ನ. ನೋಡಿ, ಮಿಕ್ಸ್ ಆಗಿದೆ. ಈ 2 ಮಿನಿಟ್ಸ್ ಒನ್ಸು ಇದನ್ನು ಕೂಡ ಮಿಕ್ಸ್ ಮಾಡ್ತಾ ಇರ್ತೀನಿ, ಮೀನ್ಸ್ ಒಳಗಡೆ ಫುಲ್ ಫ್ರೈ ಆಗೋಕ್ಕೆ. ನೋಡಿ, ಪ್ಲೇಟ್ ಮುಚ್ಚಿ ಇದನ್ನು 2 ಮಿನಿಟ್ಸ್ ಹಾಗೆ ಬಿಡ್ತೀನಿ. ನೋಡಿ, ಬೀಟ್ರೋಟ್ ಪಲ್ಯ ಅದೇ ನೀರು ಬಿಟ್ಟಿದೆ, ಅದು ಡ್ರೈ ಆಗೋವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಬೀಟ್ರೋಟ್ ಪಲ್ಯನ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ, ತುಂಬ ಸ್ಮ್ಯಾಶ್ ಆಗಿ ಬೀಟ್ರೋಟ್ ಪಲ್ಯ ರೆಡಿಯಾಗಿರುತ್ತೆ. ನೋಡಿ, ನೀವೇ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬೀಟ್ರೋಟ್ ಪಲ್ಯ ರೆಡಿ ಆಗ್ತಾಯಿದೆ. ನೋಡಿ, 5 ಮಿನಿಟ್ಸ್ ನಾನು 5 to 10 ಮಿನಿಟ್ಸ್ ಕುಕ್ ಆಗಿದೆ. ಆಮೇಲೆ ನಾನು ಕೊಕೊನಟ್ ಹಾಕೋತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವೇ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬೀಟ್ರೋಟ್ ಪಲ್ಯ ರೆಡಿ ಆಗ್ತಿದೆ ಅಂತ. ಇದನ್ನು ನಾನು 10 ಮಿನಿಟ್ಸ್ ಕುಕ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ. 2 ಮಿನಿಟ್ಸ್ ಒನ್ಸ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವೇ ನೋಡ್ಬೋದು ಫೈನಲಾಗಿ ಬೀಟ್ರೋಟ್ ಪಲ್ಯ ರೆಡಿ ಟು ಈಟ್. ನಾನು ಹೇಳಿದ್ನಲ್ಲ, ನೀರು ಫುಲ್ಲು ಡ್ರೈ ಆಗೋವರೆಗೂ ಬೀಟ್ರೋಟ್ ಪಲ್ಯ ಬೇಯಿಸಬೇಕು ಅಂತ. ಇದನ್ನು ಚಪಾತಿಗೆ, ರೈಸ್ಗೆ, ಸೈಡ್ ಡಿಶ್ ಆಗಿ, ವೆಜಿಟೇಬಲ್ ಪಲ್ಯಗಳಾಗಿ ಮಾಡ್ಕೊಂಡು ನಾವು ಇದನ್ನ ತಿನ್ಬೋದು. ನೀವು ಮಾಡ್ಕೊಂಡು ತಿನ್ನಿ, ಹೇಗಿತ್ತು ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೌನವೇ